ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಜರ್ನಿ ವಿತ್ ಜ್ಯೋತಿ. ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಭಾನುವಾರದ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಇಲ್ಲಿ ನಾನು ಬೆಳಿಗ್ಗೆನೇ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಸಮಯ ಸುಮಾರು ಒಂದು 7 ಗಂಟೆ ಆಗಿದೆ. ಇವತ್ತು ಯಾವುದೇ ಎಳ್ನೀರನ್ನ ಕುಡ್ದಿರಲಿಲ್ಲ, ಜ್ಯೂಸ್ ಮಾಡ್ಕೊಳ್ಳೋಣ ಅಂತಲೇ ಹೇಳಿ ನಾನು ಇಲ್ಲಿ ಒಂದು ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕ್ಯಾರೆಟ್, ಮೂಲಂಗಿ ಹಾಗೆ ಬೀಟ್ರೋಟ್ನ ಬಳಸಿ ಮಾಡ್ಕೊಳ್ತಾ ಇರೋದು. ಇಷ್ಟನ್ನು ಕೂಡ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು. ರುಬ್ಬಿದ ನಂತರ ನಾನು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಲ್ಲ, ರುಬ್ಬುವಾಗಲೇ ಸ್ವಲ್ಪ ನೀರು ಹಾಕಿರ್ತೀನಲ್ಲ, ಹಾಗಾಗಿ ಇವಾಗ ಯಾವುದೇ ನೀರನ್ನು ಸೇರಿಸಲ್ಲ. ನಂತರ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ಒಂದು ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೂಲಂಗಿ ಒಗ್ರೊಗ್ರಾಗಿರುತ್ತೆ, ಹಾಗೆ ಖಾರವಾಗಿರುತ್ತೆ, ಕುಡಿಯುವಾಗ ಹಿಂಸೆ ಆಗುತ್ತೆ. ಹಾಗಾಗಿ ಒಂದು ನಿಂಬೆಹಣ್ಣು ಹಾಗೆ ಸ್ವಲ್ಪ ಉಪ್ಪು, ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಡಿಯುವಾಗ ಸ್ವಲ್ಪ ಹಿಂಸೆ ಅನಿಸಿದ್ರು ಕುಡಿತಾ ಅದು ರುಚಿ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು 2 ಗಾಜಿನ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೂಲಂಗಿ ನಮಗೆ ಮೂಲವ್ಯಾಧಿ ಸಮಸ್ಯೆನ ದೂರ ಮಾಡುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆನ ದೂರ ಮಾಡುತ್ತೆ. ಹಾಗೆ ಬೀಟ್ರೋಟ್ ಮತ್ತು ಕ್ಯಾರೆಟ್ ನಮ್ಮ ರಕ್ತ ಪರಿಚಲನೆಗೆ ತುಂಬಾ ಸಹಾಯ ಮಾಡುತ್ತೆ. ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮುಖದಲ್ಲಿ ಮೊಡವೆ ಕೂರ ಬರೋವಂಥದ್ದು ಆ ಥರದ್ದೆಲ್ಲ ಏನೂ ಆಗಲ್ಲ, ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಇನ್ನೂ ಅಭ್ಯಾಸ ಇಲ್ಲ, ಯಾಕಂದರೆ ಈ ಥರದ್ದೆಲ್ಲ ಕುಡಿಯೋದಕ್ಕೆ ಅವ್ರಿಗೆ ಕಷ್ಟನೇ ಆಗುತ್ತೆ. ಸ್ವಲ್ಪ ಬೆಳೀಲಿ, ಆಮೇಲೆ ನೋಡೋಣ ಅಂಥೇಳಿ ಇವಾಗ ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಂತರ ನಾನು ಇಲ್ಲಿ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಫಂಕ್ಷನ್ಗೆ ಹೋಗೋದಿದೆ, ಸೀಮಂತ ಇದೆ ಒಬ್ರದ್ದು, ಅಲ್ಲಿಗೆ ಹೋಗೋದಿದೆ. ಹಾಗಾಗಿ ಬೇಗ ಆಗುವಂಥದ್ದು ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಇದರೆಲ್ಲದಕ್ಕೂ ಹೋಲಿಸಿದ್ರೆ ನಮ್ಮ ಯಜಮಾನರಿಗೆ ಚಿತ್ರಾನ್ನ ಅಂದ್ರೆ ಸ್ವಲ್ಪ ಇಷ್ಟ. ಹಾಗಾಗಿ ಚಿತ್ರಾನ್ನನೇ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಒಂದು 1/4 ಭಾಗ ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ನಂತರ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪು, ಈರುಳ್ಳಿ ಇದನ್ನೆಲ್ಲ ಸೇರಿಸ್ಕೊಳ್ತೀನಿ. ಈರುಳ್ಳಿ ಎಲ್ಲ ಸೇರಿಸ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದೇ ಒಂದು ದಪ್ಪು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ನಿಂಬೆಹಣ್ಣು ಎರಡೂ ಸೇರಿಸಿ ಚಿತ್ರಾನ್ನ ಮಾಡಿದ್ರೆ ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಬರೀ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರಲ್ಲ, ಬರೀ ನಿಂಬೆಹಣ್ಣು ಹಾಕಿದ್ರೆ ನಿಂಬೆಹಣ್ಣು ಚಿತ್ರ ಆಗುತ್ತೆ. ಬಟ್ ಎರಡೂ ಸೇರಿಸಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಂತರ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಫೈನಲಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ನಿಂಬೆಹಣ್ಣು ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಸೇರಿಸುವಾಗ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಅದಾದ ನಂತರ ನಾನೇನು ರೈಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಅವ್ರ ಬಾಕ್ಸಿಗೆ ಎಷ್ಟು ಬೇಕು, ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆ ಆಲ್ರೆಡಿ ಫಂಕ್ಷನ್ಗೆ ಹೋಗಿದ್ದಾರೆ, ನಾನು ಇನ್ನೂ ಹೋಗಲಿಲ್ಲ. ಈಗ ರೆಡಿಯಾಗಿ ಹೋಗಬೇಕು. 11 ಗಂಟೆ ಒಳಗಡೆ ಎಲ್ಲ ಮುಗ್ದೇ ಹೋಗುತ್ತೆ. ಫ್ರೆಂಡ್ಸ್, ತಿಂಡಿಗೆ ಚಿತ್ರಾನ್ನ ಮಾಡಿದೆ. ಇವಾಗ ಹೋಗಿ ನಾನು ರೆಡಿ ಆಗಬೇಕು. ನಾನು ಹೋಗ್ತಾ ಇರೋವಂಥ ಫಂಕ್ಷನ್ ಬಂದು ನಮ್ಮ ಅವನ ತಂಗಿ ಸೊಸೆ ಸೀಮಂತ. ನಮ್ಮ ಅತ್ತೆ ಅದಕ್ಕೇ ನೆನೆ ಬಂದಿದ್ದು. ಇವತ್ತು ನಮ್ಮ ನಾದಿನಿಗೂ ಕೂಡ ಬರ್ತಾ ಇದ್ದಾರೆ, ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ. ಇವಾಗ ಹೋಗಿ ನಾನು ರೆಡಿಯಾಗಿ ನಾನು ಕೂಡ ಅಲ್ಲಿಗೆ ಹೋಗ್ತೀನಿ. ಅಲ್ಲೂ ಕೂಡ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನಾನೇ ಎಲ್ಲ ಮುಗಿಸಿ ಸಿಂಪಲಾಗಿ ರೆಡಿಯಾಗಿ ಬಂದಿದ್ದೀನಿ. 11 ಗಂಟೆ ಒಳಗಡೆ ಅವ್ರ ಮನೆಗೆ ಕಳಿಸ್ಬಿಡ್ತಾರೆ, ಅಷ್ಟರಲ್ಲಿ ಹೋಗಬೇಕು. ನಾನು ಬರೋ ಅಷ್ಟರಲ್ಲಿ ಸೀಮಂತ ಎಲ್ಲ ಶುರುವಾಗಿತ್ತು. ಎಲ್ಲ ಕಡೆಯಿಂದ ಜನ ಬಂದಿದ್ದರು, ಅಂದರೆ ದೂರದವ್ರು ಏನೂ ಕರೆದಿರಲಿಲ್ಲ. ಅಲ್ಲೇ ಅಕ್ಕಪಕ್ಕ ಜನ ನಮ್ಮ ಏರಿಯಾದಲ್ಲಿರುವಂಥ ನೆಂಟರುಗಳನ್ನೆಲ್ಲ ಕರೆದಿದ್ರು. ಇವಾಗ ಹುಡುಗನ ಸೋದರತ್ತೆ ಬಂದು ಮೊಡ್ಲನ್ನ ತುಂಬ್ತಾ ಇದ್ದಾರೆ. ಅಲ್ಲಿ ಏನೇನು ಇಟ್ಟಿದ್ದಾರೆ, ಕೊಬ್ಬರಿ, ಬೆಲ್ಲ, ಹಾಗೆ ತೆಂಗಿನಕಾಯಿ, ಎಲೆ ಅಡಿಕೆ, ಬಾಳೆಹಣ್ಣು, ಹಾಗೆ 3 ಇಡಿ ಅಕ್ಷತೆ ಅಂದರೆ ಅಕ್ಕಿನೂ ಕೂಡ ಸೇರಿಸ್ತಾರೆ. ಹಾಗೆ ಹೂವು, ಅದನ್ನೆಲ್ಲ ಸೇರಿಸಿ ಬುತ್ತಿನ ಕಟ್ತಾರೆ. ನಮ್ಮ ಕಡೆ ಮಗುನಪ್ಪ ಯಾರಿರ್ತಾರೆ ಅವರ ಸೋದರತ್ತೆ ಕೈಲಿ ಮೊಡ್ಲನ್ನ ತುಂಬಿಸ್ತೀವಿ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ.
ಈಗ ಅರಿಶಿನ ಕುಂಕುಮನ ಹಾಕ್ಬಿಟ್ಟು ಇವಾಗ ಮೊಡ್ಲಕ್ಕಿನ ಕಟ್ತಾರೆ. ಇದು ಹುಡುಗಿ ಅವ್ರ ತವ್ರ ಮನೆಗೆ ಹೋಗೋ ತನಕ ಜೊತೆಲೇ ಇಟ್ಕೋಬೇಕು. ಅಂದರೆ ಈ ಮನೆ ಹೊಸ್ಲು ದಾಟೋ ತನಕ ತಾನೇ ಇಟ್ಕೊಂಡಿದ್ರೆ ಆಯಿತು. ಆಮೇಲೆ ಅವ್ರ ಅಮ್ಮ ಕೈಗೆ ಯಾರು ಕೈ ಕೊಟ್ಟರು ನಡೆಯುತ್ತೆ. ಒಟ್ಟಿನಲ್ಲಿ ಮಗು ಎಲ್ಲ ಆದಮೇಲೆ ಇದನ್ನು ಮನೆ ದೇವ್ರಿಗೆ ತೊಗೊಂಡೋಗಿ ಪೂಜೆ ಮಾಡಿಸಿ ಅದರಲ್ಲಿ ಪ್ರಸಾದನ ಮಾಡಿಸಿ ಎಲ್ರಿಗೂ ಕೊಡ್ತಾರೆ. ಇದೇ ಥರನೇ ನಮ್ಮ ಕಡೆ ಮಾಡೋದು. ನೀವು ಮೊಡ್ಲಕ್ಕಿನ ಏನು ಮಾಡ್ತೀರಾ, ಅದನ್ನು ದೇವಸ್ಥಾನಕ್ಕೆ ಕೊಡ್ತೀರಾ ಅಥವಾ ನೀವೇ ಮನೇಲಿ ಉಪಯೋಗಿಸ್ಕೊತೀರಾ, ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಇಲ್ಲಿ ಆರತಿನ ಮಾಡ್ತಾ ಇದ್ದಾರೆ. ಕೆಂಪಾರತಿ ಹಾಗೆ ಬೆಲ್ಲದ ಆರತಿನ ಮಾಡ್ತಾರೆ. ಕೆಂಪಾರತಿಗೆ ಅರಿಶಿನ, ನೀರು ಹಾಗೆ ಸ್ವಲ್ಪ ಸುಣ್ಣ, ಎಲೆ ಅಡಿಕೆ, ಅದಾದಮೇಲೆ ಸ್ವಲ್ಪ ಹೂವನ್ನ ಹಾಕ್ಬಿಟ್ಟು ಎಲೆ ಮೇಲೆ ಕರ್ಪೂರನ ಹಚ್ಚಿ ಮಾಡ್ತಾರೆ. ನಂತರ ಬೆಲ್ಲದಾರ್ತಿಗೆ ಬೆಲ್ಲಕ್ಕೆ ಸ್ವಲ್ಪ ಎಣ್ಣೆನ ಬಿಟ್ಟು ಅದಕ್ಕೆ ಬತ್ತಿ ಹಾಕಿ ಆರತಿನ ಮಾಡ್ತಾರೆ. ಅದಕ್ಕೆ ದಕ್ಷಿಣೆ ಕೂಡ ಕೊಡಬೇಕಾಗತ್ತೆ. ಅದಾದಮೇಲೆ ನಾನು ಕೂಡ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಅಕ್ಷರನ ತಗೊಂಡು ಆಶೀರ್ವಾದ ಮಾಡಿ ಫೋಟೋನ ತೆಗೆಸ್ಕೊಂಡೆ ನನ್ನ ಫ್ರೆಂಡ್ ಜೊತೆ. ಫ್ರೆಂಡ್ಸ್, ಇಲ್ಲಿ ನಮ್ಮಪ್ಪ ಊರಿಂದ ಮಾವಿನ ತೊಗೊಂಡ್ಬರ್ತಾರೆ. ಆ್ಯಕ್ಚುಲಿ ಇದು ತೋಟದಿಂದನೇ ಹಣ್ಣು ಮಾಡಿ ಕೊಟ್ಟು ಕಳಿಸಿರೋವಂಥದ್ದು. ಯಾವುದೇ ಪೌಡರ್ ಎಲ್ಲ ಹಾಕಿಲ್ಲ, ಪೌಡರ್ ಆಗಲಿ ಕೆಮಿಕಲ್ ಹಾಕಿಲ್ಲ, ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡಿ ಕಳಿಸಿರೋವಂಥದ್ದು. ತುಂಬ ರುಚಿಯಾಗಿದೆ ಮಾತ್ರ. ನಮ್ಮಪ್ಪ ಒಂದು ತಿನ್ಕೊಂಡು ಹೋದ್ರು, ಈಗ ನಾವು ಒಂದು ತಿನ್ನೋಣ. ಅದು ಎತ್ಕೊಂಡು ತೊಳ್ಕೊಬೋದು, ಮನೆ ಹಣ್ಣಾಗಿದೆ ಇದು. ಆಗಿನ ಕಾಲದಲ್ಲಿ ಯಾವುದೇ ತರಕಾರಿಗಳನ್ನ ಬೆಳಿಬೇಕಾದ್ರೂ, ಸೊಪ್ಪುಗಳನ್ನ ಬೆಳಿಬೇಕಾದ್ರೂ, ಹಣ್ಣುಗಳನ್ನ ಬೆಳಿಬೇಕಾದ್ರೂ ಗೊಬ್ಬರನ ಯೂಸ್ ಮಾಡಿ ತರಕಾರಿಗಳನ್ನ ಬೆಳೀತಾಯಿದ್ರು. ಇವಾಗೆಲ್ಲ ಎಲ್ಲದಕ್ಕೂ ಏನು ಕೆಮಿಕಲ್ ಬಂದ್ಬಿಟ್ಟಿದೆ. ಈ ಹಣ್ಣುಗಳನ್ನ ಹಣ್ಣು ಮಾಡೋದಕ್ಕೂ ಕೂಡ ಕೆಮಿಕಲ್ನ ಯೂಸ್ ಮಾಡಿ ಹಣ್ಣು ಮಾಡ್ತಾರೆ. ಬೆಂಗಳೂರಲ್ಲಿ ಇದ್ಕೊಂಡು ವಿಧಿ ಇಲ್ದಿರ ಅದನ್ನೆಲ್ಲ ತಿನ್ನಬೇಕು ಅಷ್ಟೇ. ಆದರೆ ಇದು ಹುಲ್ಲಿನಲ್ಲಿ ಮೆದೆ ಹಾಕಿ ಹಣ್ಣು ಮಾಡಿರೋವಂಥದ್ದು ತುಂಬಾ ರುಚಿಯಾಗಿತ್ತು. ಹಣ್ಣುಗಳ ಮಾತ್ರ ತುಂಬ ಸ್ವೀಟು, ಸ್ವಲ್ಪ ಜಾಸ್ತಿನೇ ಹಣ್ಣಾಗ್ಬಿಟ್ಟಿತ್ತು. ಫ್ರೆಂಡ್ಸ್, ನಾನು ಹೇಳಿಲ್ವಾ ಮೊಬೈಲ್ ಪಕ್ಕಕ್ಕೆ ಇಟ್ಬಿಟ್ಟು ಆಟ ಆಡೋಣ ಬನ್ನಿ ಅಂತ ಕರೀತಾರೆ ಅಂತ. ನೋಡಿ ಕರೀತಾಳು. ಇನ್ನಿಲ್ಲ ಅಂದ್ರೆ ಮೊಬೈಲ್ ಕೊಡು ಅಂತ ಆಟ ಆಡ್ಕೊಂಡು ಕೂತಿರೋಳು. ಇವತ್ತು ನೋಡಿ ಆಟ ಆಡೋಣ ಬಾ ಅಂತ ಕರೀತಾಳು. ಇಲ್ಲಿ ನೋಡಿ ಊರಿಂದ ನಿಂಬೆಕಾಯಿ ತಗೊಬಂದಿದ್ರು ಮತ್ತೆ. ಇವಾಗ ಇದನ್ನ ಹಾಕೋಣ ಅಂತ, ಉಪ್ಪಿನಕಾಯಿ ಹಾಕೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುಯ್ದು ಗಾಜಿನ ಡಬ್ಬಕ್ಕೆ ಹಾಕಿಟ್ಬಿಟ್ರೆ ಇನ್ನು ನೆಕ್ಸ್ಟ್ ವೀಕಿಗೆ ಒಗ್ಗರಣೆ ಹಾಕೋಬೋದು. ಚೆನ್ನಾಗಾಗುತ್ತೆ. ಈ ಥರ ನೆನೆ ಹಾಕಿ ಉಪ್ಪಲ್ಲಿ ನೆನೆ ಹಾಕಿ ಮಾಡಿದ ಉಪ್ಪಿನಕಾಯಿನೇ ನಿಜವಾಗ್ಲೂ ಟೇಸ್ಟಿಯಾಗಿ ಬರೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಇಷ್ಟು ದಿನ ಕೂದಲನ್ನ ಎತ್ತಿ ಗಂಟು ಕಟ್ಬಿಡ್ತಿದ್ನಲ್ಲ, ಚಿಕ್ಕ ಕೂದಲು ಹಾಗೆ ಶಕೆ ಅಂತ. ಬಟ್ ನನ್ನ ಮಕ್ಳು ಹೇಳಿದ್ರು, ಮಮ್ಮಿ ನೀನು ಹೀಗೆ ಹಾಕು, ತುಂಬ ಚೆನ್ನಾಗಿ ಕಾಣಿಸ್ತೀಯ, ಗಂಟು ಕಟ್ಬೇಡ ಅಂತ. ನೀವು ಕಮೆಂಟ್ ಮಾಡಿ, ಈಗಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಗಂಟು ಕಟ್ಟಿದ್ರೆ ಚೆನ್ನಾಗಿರುತ್ತಾ ಅಂತ. ಇಲ್ಲೇ ನಿಂತ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇಬ್ರು ಇಲ್ಲೇ ನಿಂತ್ಕೊಂಡು ನಮ್ಮ ಮಮ್ಮಿ ಏನು ಹೇಳ್ತಾ ಇದ್ದಾಳೆ ಅಂದ್ಬಿಟ್ಟು. ಸೊ ಇವಾಗ ಉಪ್ಪಿನಕಾಯಿ ಹಾಕೊಂಡು ಬಿಡೋಣ. ಎಲ್ಲ ಕಟ್ ಮಾಡಿ ಡಬ್ಬಿಗೆ ತುಂಬಿಡ್ತೀನಿ. ಬನ್ನಿ, ಹೇಗಿದ್ರೆ ನಿಮಗೆ 4 ಭಾಗ ಮಾಡಿ ಹಾಕೋತೀನಿ. ಇದು ನಮ್ಮೂರಿಂದನೇ ತಂದಿರುವಂಥ ನಿಂಬೆಕಾಯಿ, ನಮ್ಮ ತೋಟದಿಂದನೇ. ಸ್ವಲ್ಪ ದಪ್ಪ ಹಣ್ಣುಗಳನ್ನೆಲ್ಲ ನಾನು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಜ್ಯೂಸ್ಗಳಿಗೆ ಹಾಗೆ ಎಳ್ನೀರಿಗೆ ಹಾಕೊಂಡು ಕುಡಿಯೋದಕ್ಕೆ, ಅಕಸ್ಮಾತ್ ಚಿತ್ರಾನ್ನ ಆ ಥರದ್ದೆಲ್ಲ ಏನಾದರೂ ಮಾಡಿದ್ರೆ, ಪಲಾವ್ ಎಲ್ಲ ಮಾಡಿದ್ರೆ ನಿಂಬೆಹಣ್ಣು ಬೇಕಲ್ವ, ಹಾಗಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನಾನು ಮಿಕ್ಕಿದ್ದನ್ನ ನಾನು ಉಪ್ಪಿನಕಾಯಿಗೆ ಬಳಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲ ಹಚ್ಚಿದಾಯಿತು. ಈಗ ಈ ಡಬ್ಬಕ್ಕೆ ಉಪ್ಪು ಹಾಕಿ ತುಂಬಿಟ್ಬಿಡೋಣ. ಇಷ್ಟೆಲ್ಲ ನಿಂಬೆಹಣ್ಣಿಗೆ ಒಂದು ಇಡೀ ಉಪ್ಪು ಸಾಕು ಅನಿಸುತ್ತೆ. ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ತುಂಬಿಟ್ಬಿಡ್ತೀನಿ, ಗಾಜಿನ ಡಬ್ಬಕ್ಕೆ. ಇದೇ ನಮಗೆ ಒಂದು 5-6 ತಿಂಗಳವರೆಗೂ ಬರುತ್ತೆ, ಸಾಕಾಗುತ್ತೆ ಉಪ್ಪಿನಕಾಯಿ. ಇದೆಲ್ಲ ಖಾಲಿ ಆದಮೇಲೆ ಹೇಗಿದ್ರೂ ನಿಂಬೆಹಣ್ಣು ಇರುತ್ತಲ್ವ, ಅದರಲ್ಲೇ ನಾನು ಮಾಡ್ಕೊಳ್ತೀನಿ.
ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದನ್ನು ಕೂಡ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಬಸ್ಕೊಂಡು ಇನ್ಸ್ಟೆಂಟಾಗಿ ಉಪ್ಪು ಖಾರ ಎಲ್ಲ ಹಾಕಿ ಜಾಸ್ತಿ ಎಣ್ಣೆನ ಹಾಕಿ ಕೂಡ ಮಾಡ್ಕೋಬೋದು. ಅದೇ ನನಗೆ ಅಷ್ಟು ಇಷ್ಟ ಆಗಲ್ಲ. ರುಚಿ ಚೆನ್ನಾಗೇ ಇರುತ್ತೆ, ಬಟ್ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಈ ಥರ ಮಾಡಿದ್ರೇ ಚೆನ್ನಾಗಿರೋದು ಉಪ್ಪಿನಕಾಯಿ. ಹಾಗೆ ತುಂಬ ದಿನದವರೆಗೂ ಇವಾಗೇನು ರುಚಿಯಲ್ಲಿ ಮಾಡಿರ್ತೀವೋ ಅದೇ ರುಚಿಯಲ್ಲಿ ಕೂಡ ಇರುತ್ತೆ. ಈಗ ನಾನು ಒಂದು ಕವರ್ನ ತೊಗೊಂಡು ಅದ್ರ ಮೇಲೆ ಮುಚ್ಚಿ ಅದ್ರ ಮೇಲೆ ಟೈಟಾಗಿ ಮುಚ್ಚುಳನ್ನು ಹಾಕಿ ಆ ಕವರ್ನಿಂದನೇ ಸುತ್ತಲೂ ಕವರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಚೂರು ಗಾಳಿ ಹೋಗಬಾರ್ದು. ಗಾಳಿ ಹೋದರೆ ಎಲ್ಲ ಬೂಸ್ಟ್ ಥರ ಬಂದುಬಿಡುತ್ತೆ. ಹಾಗಾಗಿ ಟೈಟಾಗಿ ಮುಚ್ಚಿ ಇಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ಉಪ್ಪಿನಕಾಯಿ. ಫ್ರೆಂಡ್ಸ್, ಆಯಿತು ನೋಡಿ, ಇಷ್ಟು ಹಾಕಿದ್ದೀನಿ. ಇನ್ನು ನೆಕ್ಸ್ಟು ಇವತ್ತು ಭಾನುವಾರ ಅಲ್ಲ, ನೆಕ್ಸ್ಟ್ ಸಂಡೇ ಓಪನ್ ಮಾಡಿ ಇದಕ್ಕೆ ಹೇಗೆ ಉಪ್ಪಿನಕಾಯಿ ಒಗ್ಗರಣೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ಉಪ್ಪು ಖಾರ ಹಾಕಿ ಒಗ್ಗರಣೆ ಮಾಡೋದನ್ನು ಈಗ ಸೇಫಾಗಿ ಎತ್ತಿಟ್ಬಿಡೋಣ. ಇದನ್ನು ಕುಯ್ದಿರೋದು ಇನ್ನೊಂದು 2 ಪೀಸ್ ಉಳಿದಿತ್ತು. ಚೆನ್ನಾಗಿರುತ್ತೆ, ಉಪ್ಪು ಹಾಕಿರ್ತೀವಲ್ಲ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಹುಳಿ, ಬಟ್ ಸ್ಟಾರ್ಟಿಂಗ್ ಹುಳಿ ಅನ್ಸೋದು, ಆಮೇಲೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಕಿಚನಲ್ಲಿ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಫಂಕ್ಷನ್ಗೆ ಹೋಗಿದ್ನಲ್ವ, ತಿಂಡಿ ತಿಂದಿದ್ದು ಹಾಗೆ ಕಾಫಿ ಮಾಡಿದ್ದೆಲ್ಲ ಹಾಗೆ ಉಳ್ಕೊಂಬಿಟ್ಟಿತ್ತು. ಮಧ್ಯಾಹ್ನನೂ ಕೂಡ ನಮ್ಮ ನಾದಿನಿ ಮತ್ತು ನಮ್ಮ ಅವ್ರ ತಂಗಿಯರೆಲ್ಲ ಬಂದಿದ್ರಲ್ವ, ಜ್ಯೂಸ್ ಮಾಡಿದ್ದು, ಕಾಫಿ ಮಾಡಿದ್ದು, ಮಕ್ಕಳು ಊಟ ಮಾಡಿದ್ದೆಲ್ಲ ಹಾಗೆ ಉಳ್ಕೊಂಬಿಟ್ಟಿತ್ತು. ಸರಿ, ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಕಿಚನ್ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮೇಕ್ ಓವರ್ ಮಾಡೋಣ ಅಂತ. ಮೊದಲಿದ್ದು ಕಬೋರ್ಡ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು, ಲುಕ್ಕಿಂಗ್ ಎಲ್ಲ ಚೆನ್ನಾಗಿತ್ತು. ಬಟ್ ಈಗಿರೋದು ನಾನ್ ಮಾಡ್ಯುಲರ್ ಕಿಚನ್. ಆಮೇಲೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಹಾಸ್ಪಿಟಲ್ ಅಂತಲೇ ಓಡಾಡೋದಾಯಿತು. ಅಷ್ಟು ಗಮನ ಕೊಟ್ಟಿಲ್ಲ ನಾನು ಕಿಚನ್ ಮೇಕ್ ಓವರ್ ಬಗ್ಗೆ. ಇನ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಯಾವಾಗ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಮೊದಲಿದ್ದ ಮನೇಲಿ ಮನಿ ಪ್ಲ್ಯಾಂಟ್ ಅಂತೆ, ಅದು ಅಂತ ಇದಂತೆ, ಮತ್ತು ಶೀಟೆಲ್ಲ ಅಂಟಿಸ್ಕೊಂಡಿದೆ. ಎಷ್ಟು ಸಾಮಗ್ರಿಗಳು ಖಾಲಿ ಆದರೆ ಅದನ್ನೆಲ್ಲ ಇಮಿಡಿಯೇಟ್ಲಿ ಬರ್ಕೊಳ್ಳೋಕ್ಕೆ ಅದಕ್ಕೆ ಅಂತೆಲ್ಲ. ಬಟ್ ಇಲ್ಲಿ ಆ ಥರ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಬುಕ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಏನಾದರೂ ಖಾಲಿ ಆದರೆ ಬರ್ಕೊಂಡು ಶಾಪಿಂಗ್ ಹೋದಾಗ ಆ ಬುಕ್ಕನ್ನ ಜೊತೆಗೆ ತೊಗೊಂಡು ಹೊಟ್ಟೋಗ್ಬಿಡ್ತೀನಿ. ಅವಾಗ ನಂಗೆ ಸ್ವಲ್ಪ ಏನಾದರೂ ಗ್ರೋಸರೀಸ್ ಅದೆಲ್ಲ ತೊಗೊಳಕ್ಕೆ ಅನುಕೂಲ ಕೂಡ ಆಗುತ್ತೆ. ಬಟ್ ಐಡಿಯಾಸ್ ಇದೆ ಮಾಡೋಣ ಅಂತ. ಈ ಟೈಲ್ಸ್ ಕೂಡ ಕಿಚನ್ದು ಅಷ್ಟು ಲುಕ್ ಇಲ್ಲ, ರೆಡ್ ಕಲರು. ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿಲ್ಲ. ಬಟ್ ನೋಡೋಣ, ಟ್ರೈ ಮಾಡ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನೇನು ಸಿಂಕ್ ಹತ್ರ ಒರೆಸ್ಕೊಳ್ತಾ ಇದ್ದೀನಿ ನೋಡಿ, ಅಲ್ಲಿ ಸ್ಟವ್ ಇಟ್ಕೋಬೇಕು ಮೇಯ್ನು, ಅದು ಅಗ್ನಿ ಮೂಲೆ ಬರುತ್ತೆ. ಆದರೆ ನನಗೆ ಆ ಕಿಚನ್ ಗೋಡೆ ಸೈಡಲ್ಲಿ ನೀರು ಬಂದುಬಿಡುತ್ತೆ, ಅಲ್ಲಿ ಸ್ಟವ್ನ ಇಟ್ಕೊಳ್ಳೋಕ್ಕಾಗಲ್ಲ. ಸುಮಾರು ಸತಿ ಇಟ್ಟು ಮತ್ತೆ ನಾನು ರಿಟರ್ನ್ ಈ ಕಡೆಗೆ ತೆಗೆದಿಟ್ಟಿದ್ದೀನಿ. ಸಿಂಕಲ್ಲಿ ಪಾತ್ರೆ ತೊಳೆದಿಡ್ತೀನಲ್ಲ, ಆ ನೀರು ಸಹ ಅಲ್ಲಿ ಬರಲ್ಲ, ಗೋಡೆ ಸಮೇತ ಬರುತ್ತೆ. ಬಂದು ಎಲ್ಲ ಆ ಮೂಲೆಯಲ್ಲಿ ಒಂದು ಮನಿ ಪ್ಲ್ಯಾಂಟ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಬಂದು ಸ್ಟೋರ್ ಆಗಿಬಿಡುತ್ತೆ. ತುಂಬಾ ಹಿಂಸೆ. ಹಾಗಾಗಿ ಆ ಕಡೆ ಸ್ಟವ್ ಇಟ್ಕೊಂಡಿಲ್ಲ ನಾನು. ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಕೆಲಸ ಬೆಳಿಗ್ಗೆನೇ ಎಲ್ಲ ಹೋಗಿದ್ದೆ ಫಂಕ್ಷನ್ಗೆ. ಸೊ ಇವಾಗ ಬಂದು ಸ್ವಲ್ಪ ನಮ್ಮ ನಾದಿನಿಯವರೆಲ್ಲ ಬಂದಿದ್ರಲ್ವ, ಕಾಫಿ ಟೀ ಮಾಡಿದ್ದು ಅದೊಂದು ಸ್ವಲ್ಪ ಪಾತ್ರೆ ಇತ್ತು. ಹಾಗೆ ಬೆಳಿಗ್ಗೆ ತಿಂಡಿ ಮಾಡಿದ್ನಲ್ಲ, ಅದು ಆ ಪಾತ್ರೆ ಸ್ವಲ್ಪ ಇದ್ದದೆಲ್ಲ ತೊಳೆದು ಕಿಚನ್ ಎಲ್ಲ ಸ್ವಲ್ಪ ಬಟ್ಟೆಲೆ ಒರೆಸ್ಕೊಂಡ್ಬಿಟ್ಟೈತೆ, ಯಾವ ಬಟ್ಟೆಲಿ. ಈಗ ಸಂಜೆಗೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ಜೇ ಮಾಡೋದಾ ಅಥವಾ ವೆಜ್ ಮಾಡೋದಾ ಅಂತ ಯೋಚನೆ ಮಾಡಬೇಕು. ಇನ್ನು ಟೈಮ್ ಇದೆ, ಹೇಳ್ತೀನಿ ಏನು ಮಾಡೋದು ಅಂತ. ಹಾಗೆ ಏನು ನಾನ್ ವೆಜ್ ಮಾಡೋದು ಬೇಡ ಇವತ್ತು, ಸಂಡೇ ಅಂದ್ಕೊಂಡು ನಾನಿದ್ದೆ. ಆದರೆ ನನ್ನ ಮಗಳು ಮಾಡು ಮಮ್ಮಿ ತಿನ್ನಬೇಕು ಅಂದ್ಲು. ಸರಿ ಅಂದ್ಬಿಟ್ಟು ಗ್ರೇವಿ ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡಿಬಿಡೋಣ ಅಂತ ನಾನಿಲ್ಲಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಮುದ್ದೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಕುಕ್ಕರ್ಗೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಹಾಗೆ ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಇಷ್ಟನ್ನು ಕೂಡ ಸ್ವಲ್ಪನೇ ಹಾಕ್ಕೊಂಡು, ಬೆಳ್ಳುಳ್ಳಿನ ಹಾಕ್ಕೊಂಡು, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ನಾನಿಲ್ಲಿ 1 kg 200 ಗ್ರಾಮಷ್ಟು ಚಿಕನ್ ಇದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಉಪ್ಪು, ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗೋಷ್ಟರಲ್ಲೇ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಂಚಷ್ಟು ಶುಂಠಿ, 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ,
ಒಂದು 10 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ದಪ್ಪ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಹಾಗೆ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ, ಚಕ್ಕೆ, ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ತುಂಬ ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆನೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಾನು ಮಸಾಲೆ ರುಬ್ಕೊಳ್ಳೋವಾಗಲೂ ಅಷ್ಟೇ ಚಿಕನ್ನ ಅವಾಗವಾಗ ತಿರುವಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೀರೆಲ್ಲ ಸುಂಡೋ ತನಕ. ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಅಳತೆಗೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದೇ ಒಂದು ಟೊಮೊಟೊನ ಹಚ್ಚಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಗ್ರೀನ್ ಗ್ರೇವಿ ಅಲ್ವಾ, ಹಾಗಾಗಿ ಗಟ್ಟಿಯಾಗೇ ಇರಬೇಕು. ಇದು 2 ವಿಸಿಲ್ ಕೂಗಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾನು ಸ್ವಲ್ಪ ಕಿಚನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುಕ್ಕರ್ ಕೂಗುವಾಗೆಲ್ಲ ವಿಸಿಲೆಲ್ಲ ಆರಿರುತ್ತೆ, ಗಂಜಿ ಎಲ್ಲ ಆರಿರುತ್ತೆ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಊಟ ಆದಮೇಲೆ ಬೇಗ ಪಾತ್ರೆ ಎಲ್ಲ ತೊಳೆದಿಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಕುಕ್ಕರಿಂದ ಆರೋ ಗಂಜಿನ ಅವಾಯ್ಡ್ ಮಾಡೋದಕ್ಕೆ ಟಿಶ್ಯೂ ಪೇಪರ್ನ ವಿಸಿಲ್ ಹತ್ರ ಹಾಕಿದ್ರೆ ಏನೂ ಆಗಲ್ಲ. ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತದು, ಇರಲಿಲ್ಲ. ಸ್ಟಾರ್ಟ್. ಏನು ಆಡ್ತಿದ್ದೀರಾ? ಈಗ ಗ್ರೇವಿ ಎಲ್ಲ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಗ್ರೇವಿ ಬಂದಿತ್ತು. ನಾನು ಅದನ್ನು ತೆಗ್ದು ನಿಮಗೆ ತೋರಿಸೋ ಅಷ್ಟರಲ್ಲೇ ಎಲ್ಲ ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ರು, ಹಾಗಾಗಿ ತೋರಿಸೋದಕ್ಕಾಗಲಿಲ್ಲ. ಅದಕ್ಕೆ ಇವಾಗ ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಅದಾದಮೇಲೆ KFCನ ಮಾಡ್ತಾಯಿದ್ವಿ. ನನ್ನ ಮಗಳು KFC ನಾನೇ ಮಾಡ್ಕೋತೀನಿ ಬಿಡಮ್ಮ ಅಂದ್ಬಿಟ್ಟು ಮಾಡ್ತಾಯಿದ್ಲು. ಸರಿ ಅಂದ್ಬಿಟ್ಟು ನೀನು ಮಾಡಿಕೊಡು, ನಾನು ಇಲ್ಲಿ ಬೇಯಿಸ್ಕೊಡ್ತೀನಿ ನಿನಗೆ ಅಂತ ಹೇಳಿ ಬೇಯಿಸ್ತಾ ಇದ್ದೀನಿ. ನನ್ನ ಮಗಳು KFC ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಯ್, ಹೇಗಿದೆ ಊಟ? ಹೆಂಗೋ ಇದೆ ಊಟ? ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಮತ್ತು ನೀವು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಧನ್ಯವಾದ.